ನಮ್ಮ ಮೆಟ್ರೋ ನಮ್ಮ ಬೆಂಗಳೂರಿಗರ ಜೀವನಾಡಿ. ನಿತ್ಯ ಮೆಟ್ರೋದಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೆ ಈಗ ಬಿಎಂಆರ್ಸಿಎಲ್ ಮಕರ ಸಂಕ್ರಾಂತಿ ದಿನವೇ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿನಿಂದ ಕ್ಯೂಆರ್ ಆಧಾರಿತ ಪಾಸ್ ಜಾರಿಗೆ ಬಂದಿದ್ದು ಪ್ರಯಾಣಿಕರು ಮತ್ತಷ್ಟು ಖುಷಿಯಾಗಿದ್ದಾರೆ. ನಮ್ಮ ಮೆಟ್ರೋದಿಂದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇಂದಿನಿಂದ ಮೆಟ್ರೋದಲ್ಲಿ ಕ್ಯೂಆರ್ ಆಧಾರಿತ ಪಾಸ್. ನಮ್ಮ ಮೆಟ್ರೋದಿಂದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ಮುಂದೆ ಮೆಟ್ರೋದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಪಾಸ್ಗಳು ಸಿಗಲಿವೆ. 1 ದಿನ ಪಾಸ್, 3 ದಿನ ಪಾಸ್ ಮತ್ತು 5 ದಿನದ ಪಾಸ್ ಲಭ್ಯವಾಗಲಿದೆ. ಇಂದಿನಿಂದ ಮೆಟ್ರೋದಲ್ಲಿ ಕ್ಯೂಆರ್ ಕೋಡ್ ಪಾಸ್ಗಳು ಜಾರಿಗೆ ಬಂದಿವೆ. ಡಿಜಿಟಲ್ ಟಿಕೆಟ್ ವ್ಯವಸ್ಥೆ ಉತ್ತೇಜಿಸಲು ಬಿಎಂಆರ್ಸಿಎಲ್ ಈ ಕ್ರಮ ಕೈಗೊಂಡಿದೆ. ಸದ್ಯ ಬಿಎಂಆರ್ಸಿಎಲ್ ಅಧಿಕೃತ ಆಪ್ ಮೂಲಕ ಕ್ಯೂಆರ್ ಟಿಕೆಟ್ ಖರೀದಿಸಬಹುದಾಗಿದ್ದು, ಶೀಘ್ರದಲ್ಲೇ ಇತರ ಮೊಬೈಲ್ ಆಪ್ಗಳಲ್ಲಿ ಕ್ಯೂಆರ್ ಟಿಕೆಟ್ಗಳನ್ನು ಖರೀದಿಸಬಹುದಾಗಿದೆ. ಇನ್ನು ಇಷ್ಟು ದಿನ ಕಾಂಟ್ಯಾಕ್ಟ್ಲೆಸ್ ಸ್ಮಾರ್ಟ್ ಕಾರ್ಡ್ಗಳಿಗಾಗಿ ಭದ್ರತಾ ಠೇವಣಿ ₹50 ಪಾವತಿಸಬೇಕಿತ್ತು. ಆದರೆ ಇದಕ್ಕೆ ಮೊಬೈಲ್ನಲ್ಲೇ ಕ್ಯೂಆರ್ ಕೋಡ್ ಬಳಸಿ ಪಾಸ್ ಪಡೆಯಬಹುದಾಗಿರೋ ಕಾರಣ ಯಾವುದೇ ಭದ್ರತಾ ಠೇವಣಿ ಇರೋದಿಲ್ಲ. 1 ದಿನದ ಪಾಸ್ಗೆ ₹250, 3 ದಿನಗಳ ಪಾಸ್ಗೆ ₹550 ಮತ್ತು 5 ದಿನಗಳ ಪಾಸ್ಗೆ ₹850 ನಿಗದಿಪಡಿಸಲಾಗಿದೆ. ಹಳದಿ ಲೈನ್ನಲ್ಲಿ ಇಂದಿನಿಂದಲೇ 7ನೇ ರೈಲಿನ ಸಂಚಾರ. ಕ್ಯೂಆರ್ ಆಧಾರಿತ ಪಾಸ್ ಜೊತೆಗೆ ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೂ ಸಂಕ್ರಾಂತಿಯ ಶುಭ ಸುದ್ದಿ ಸಿಕ್ಕಿದೆ. 7ನೇ ರೈಲು ಇಂದಿನಿಂದ ಸಂಚಾರ ಆರಂಭಿಸಿದ್ದು, ರೈಲು ಸಂಚಾರದ ಅಂತರ 13 ನಿಮಿಷದಿಂದ 10 ನಿಮಿಷಕ್ಕೆ ಇಳಿಕೆಯಾಗಿದೆ. ತುಂಬಾ ಅನುಕೂಲ ಆಗುತ್ತೆ ಇದು ಮಾಡೋದ್ರಿಂದ. ಯಾಕಂದರೆ ಟೈಮ್ ರೆಡ್ಯೂಸ್ ಆಗೋದ್ರಿಂದ ನಮಗೂ ಕರೆಕ್ಟ್ ಟೈಮ್ಗೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ನಮಗೂ ಅನ್ಸುತ್ತೆ, ಅಥವಾ ರೀಚ್ ಆಗೋ ಲೊಕೇಶನ್ ಬೇಗ ರೀಚ್ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ, ಎಲ್ಲರಿಗೂ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಹಾಗೆ ಹೇಳ್ಬೇಕಂದ್ರೆ ಎಷ್ಟೊಂದು ಜನ ತುಂಬ ದೂರದಿಂದ ಟ್ರಾವೆಲ್ ಮಾಡ್ತಿರ್ತಾರಲ್ಲ, ಸೊ ಇವಾಗ ಇನ್ನೂ ಈಸಿಯಾಗಿ ಬೇಗ ರೀಚ್ ಆಗ್ತಾರೆ. ಸೊ ತುಂಬ ಖುಷಿ ಇದೆ. ಇದರ ಜೊತೆಗೆ ಕೋಲ್ಕತ್ತಾದ ಟಿಟಾಗರ್ನಿಂದ 8ನೇ ಡ್ರೈವರ್ ಲೆಸ್ ರೈಲು ಕೂಡ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದೆ. ಉಳಿದ 6 ರೈಲುಗಳು ಪ್ರತಿ 15ರಿಂದ 30 ದಿನಗಳಿಗೊಂದರಂತೆ ಬೆಂಗಳೂರಿಗೆ ಆಗಮಿಸಲಿವೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಸುರಕ್ಷತೆ ಮತ್ತು ಭದ್ರತೆಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ. ಆದರೆ ಎಲ್ಲೋ ಮಾರ್ಗದಲ್ಲಿರೋ ಕಟ್ಟಡವೊಂದು ಆಶ್ಚರ್ಯ ಹಾಗೂ ಆಘಾತಕಾರಿಯಾಗಿದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಮಾಲೀಕನ ಮೊಂಡುತನಕ್ಕೆ ಸಾಕ್ಷಿ ಅಂತ ಜನ ಉಗಿತಿದ್ದಾರೆ. ಮೆಟ್ರೋ ಮಾರ್ಗಕ್ಕೆ ಹೇಗೆ ಕಟ್ಟಡ ಅಂಟಿಕೊಂಡಿದೆ ನೋಡಿ. ಈ ಮನೆಯ ಕಿಟಕಿಯಿಂದ ಇಣುಕಿದ್ರೆ ತಲೆಗೆ ಮೆಟ್ರೋ ರೈಲು ಬಡಿಯುತ್ತೋ ಅನ್ನುವಂತಿದೆ. ಅಷ್ಟಕ್ಕೂ ಈ ಕಟ್ಟಡ ಇರೋದು ಹಳದಿ ಮಾರ್ಗದಲ್ಲಿ. ಮೆಟ್ರೋ ಹಳದಿ ಮಾರ್ಗಕ್ಕೆ ಟಚ್ ಆಗ್ತಿದೆ ಅನಧಿಕೃತ ಕಟ್ಟಡ. ಅಪಾಯ ಗೊತ್ತಿದ್ರೂ ಸೈಲೆಂಟ್ ಆದ ಬಿಎಂಆರ್ಸಿಎಲ್. ನಮ್ಮ ಮೆಟ್ರೋ ಮಾರ್ಗಗಳಲ್ಲಿ ಅಥವಾ ಪಿಲ್ಲರ್ಗಳ ಸಮೀಪ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯ. ಆದ್ರೆ ಇಲ್ಲಿ ಅನಧಿಕೃತ ಕಟ್ಟಡಗಳ ಅಂಧಾ ದರ್ಬಾರ್ ನಡೆದಿದೆ. ಹಳದಿ ಮಾರ್ಗದಲ್ಲಿನ ಗಾರ್ವೆಬಾವಿ ಪಾಳ್ಯ ಜಂಕ್ಷನ್ನಲ್ಲಿ ಅನಧಿಕೃತ ಕಟ್ಟಡವೊಂದು ಮೆಟ್ರೋ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಿದೆ. ಮೆಟ್ರೋ ಮಾರ್ಗಕ್ಕೆ ಕಟ್ಟಡವೊಂದು ಇಷ್ಟು ಹತ್ತಿರದಲ್ಲಿರುವುದು ಆಶ್ಚರ್ಯದ ಜೊತೆಗೆ ಆಘಾತಕ್ಕೂ ಕಾರಣವಾಗಿದೆ. ಸದ್ಯಕ್ಕೆ ಬೆಂಗಳೂರಿನ ಹೊಸೂರು ಮುಖ್ಯ ರಸ್ತೆ ಗಾರ್ವೆಬಾವಿ ಪಾಳ್ಯ ಹಳದಿ ಮೆಟ್ರೋ ಮಾರ್ಗ ಇತ್ತೀಚೆಗಷ್ಟೇ ಆರಂಭವಾದಂತ ಬಹುನಿರೀಕ್ಷಿತ ಹಳದಿ ಮಾರ್ಗದ ಬಳಿ ಇದ್ದೀನಿ. ಒಂದು ಕಟ್ಟಡ, ಅನಧಿಕೃತ ಕಟ್ಟಡ ಒತ್ತರಿಸಿಕೊಂಡಿದೆ ಅನ್ನೋದನ್ನ ಇವಾಗ ಗಮನಿಸ್ತಾ ಇದ್ದೀರಾ. ಅಂದ್ರೆ ಬಿಎಂಆರ್ಸಿಎಲ್ ಈ ಒಂದು ಪಿಲ್ಲರ್ ಅಥವಾ ಮಾರ್ಗ ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ಕಟ್ಟಡವನ್ನ ಕೆಡಬೇಕಾಗಿತ್ತು, ತೆರವು ಮಾಡಬೇಕಾಗಿತ್ತು. ಬಟ್ ಆದ್ರೆ ಈಗಾಗಲೇ ಪಿಲ್ಲರ್ಗಳು ನಿರ್ಮಾಣ ಆಗಿ ಮಾರ್ಗ ಕೂಡ ಉದ್ಘಾಟನೆ ಆದ್ರೂ ಕೂಡ ಈ ಕಟ್ಟಡ ಹಾಗೆ ಉಳಿದಿದೆ. ನೋಡಿ ಯಾವ ರೀತಿಯಾಗಿ ಭದ್ರತಾ ಮಾರ್ಗಸೂಚಿಗಳು ಸ್ಪಷ್ಟವಾಗಿ ಉಲ್ಲಂಘನೆ ಆದ್ರೂ ಕೂಡ ಈ ಒಂದು ಕಟ್ಟಡವನ್ನ ಇನ್ನೂ ಕೂಡ ಡೆಮಾಲಿಷ್ ಮಾಡೋದಕ್ಕೆ ಯಾಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅಂತಕ್ಕಂಥದ್ದು. ಮೆಟ್ರೋ ಹಳದಿ ಮಾರ್ಗದ ನಿರ್ಮಾಣಕ್ಕೂ ಮೊದಲೇ ಈ ಕಟ್ಟಡ ತಲೆ ಎತ್ತಿದ್ದು ಅರ್ಧ ಭಾಗ ರಸ್ತೆಯಲ್ಲೇ ಇದೆ. ಇದನ್ನ ತೆರವು ಮಾಡುವುದಕ್ಕೆ ಬಿಎಂಆರ್ಸಿಎಲ್ ನಿಂದಲೂ ಸಾಧ್ಯವಾಗಿಲ್ಲ. ಸ್ಥಳೀಯ ಬಿಜೆಪಿ ಮುಖಂಡ ಅಶೋಕ್ ರೆಡ್ಡಿ ಎಂಬಾತನಿಗೆ ಈ ಕಟ್ಟಡ ಸೇರಿದೆ ಎನ್ನಲಾಗಿದ್ದು, ತೆರವು ಕಾರ್ಯಾಚರಣೆ ವಿರುದ್ಧ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರಂತೆ. ಅಲ್ಲದೆ ಹೆಚ್ಚಿನ ಪರಿಹಾರ ಮೊತ್ತಕ್ಕೂ ಆಗ್ರಹಿಸಿದ್ದಾರಂತೆ. ಸದ್ಯ ಕಟ್ಟಡವನ್ನ ಭಾಗಶಃ ತೆರವು ಮಾಡಲಾಗಿದ್ದು ಕೆಲ ಅಂಗಡಿಗಳನ್ನ ಮಾಲೀಕ ಬಾಡಿಗೆಗೆ ನೀಡಿದ್ದಾನೆ. ಆದ್ರೆ ಈ ಕಟ್ಟಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಬಿಎಂಆರ್ಸಿಎಲ್ ಮತ್ತು ಜಿಬಿಎ ವಿರುದ್ಧ ಜನ ಅಸಮಾಧಾನ ಹೊರಹಾಕ್ತಿದ್ದಾರೆ.
ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.